ಸ್ನೇಹಿತರೆ, ಇಲ್ಲಿ ನೋಡಿ ಅಮೃತ್ ಮಾಲ್ 2 ಅಮೃತ್ ಮಾಲ್ಗಳನ್ನ ತಗೊಂಡು ಇವತ್ತು ಒಬ್ರು ರೈತರು ಬೇಸಾಯ ಮಾಡಿ ಈ ತರ ಹುಲ್ಗಳನ್ನೆಲ್ಲ ಕೊಯ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಅಮೃತ್ ಮಾಲ್ ದುಡಿಮೆ ಮಾಡಿಸ್ತಿದ್ದಾರೆ. ಅವ್ರ ಮನೇಲಿ ಯಾವತ್ತು ಅಮೃತ್ ಮಾಲೆ ಅಂತೆ ಅವ್ರು ಕಟ್ಟೋದು. ಅಮೃತ್ ಮಾಲ್ ಬಿಟ್ಟು ಬೇರೆ ಎತ್ತೆ ಕಟ್ಟಲ್ಲಂತೆ. ಯಾಕಂದ್ರೆ ಕೇಳಿಕ್ಕೆ ಅವರು ಇದು ನಮ್ಮ ರಾಜ್ಯದ ತಳಿ, ಇದು ನಮ್ಮ ರಾಜ್ಯಕ್ಕೋಸ್ಕರ ಅವತ್ತಿನ ಯುದ್ಧ ಕಾಲದೆಲ್ಲ ಉಪಯೋಗಿಸ್ಕೊಂಡು ಯುದ್ಧದಲ್ಲೆಲ್ಲ ಗೆದ್ದು ನಾವೆಲ್ಲ ಯುದ್ಧಗಳಲ್ಲಿ ಗೆಲ್ಲಕ್ಕೆ ಒಂದು ಸ್ಫೂರ್ತಿಯಾಗಿದೆ ಅಮೃತ್ ಮಾಲ್ ಅಂತ ಖುಷಿಯಿಂದ ಹೇಳ್ತಾರೆ. ನಾವು ಅದಕ್ಕೆ ಅಮೃತ್ ಮಾಲೆ ಬಿಟ್ರೆ ಬೇರೆದ್ ಕಟ್ಟಲ್ಲ, ಅದನ್ನು ಉಳಿಸ್ಬೇಕು ಅಂತ. ನೋಡಿ ಎಲ್ರು ಅಮೃತ್ ಮಾಲ್ಗಳೇ. ಸರ್ ಗುದ್ದುತ್ತಾ ಏನೋ ಅಲ್ಲ ಮುಟ್ಬೋದಾ? ನೋಡಿ ಅಮೃತ್ ಮಾಲ್ ಅಂದ್ರೆ ಫುಲ್ ರ್ಯಾಶು, ಆದ್ರೆ ಇವರು ಚೆನ್ನಾಗಿ ಸಾಕಿದ್ದಾರೆ, ಚೆನ್ನಾಗಿದೆ. ಅವರಿಗೂ ಮತ್ತೆ ಅಮೃತ್ ಮಾಲ್ ಎತ್ತುಗಳಿಗೂ ಹೊಂದಾಣಿಕೆ ಚೆನ್ನಾಗಿದೆ. ನೋಡೋಣ ಇದನ್ನ ಯಾವ ರೀತಿಯಾಗಿ ಸಾಕ್ತಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಲೋಕೇಶಪ್ಪ. ಲೋಕೇಶ್. ಯಾವ ಸರ್ ನಿಮ್ದು? ಕೇವಸೂರು. ಯಾವುದು? ಕೇವಸೂರು. ಕೆ ಹೊಸೂರು. ಎಲ್ಲಿ ಯಾವ ಡಿಸ್ಟಿಕ್? ಚಿಕ್ಕಮಗಳೂರು ಡಿಸ್ಟಿಕ್, ತರೀಕೆರೆ ತಾಲೂಕು. ಕೆ ಹೊಸೂರು. ಕೇವಸೂರು. ಸರ್ ಅಂದ್ರೆ ನೀವು ಅಮೃತ್ ಮಾಲ್ಗಳನ್ನ ಎಲ್ಲಿ ತಗೊಂಡಿದ್ದೀರಿ ಸರ್ ಇವನ್ನ? ಇಲ್ಲಿ ಸಂತೆಯಲ್ಲಿ ತಂದಿರೋದು, ಅಜ್ಜಂಪುರ ಸಂತೆಯಲ್ಲಿ. ಅಜ್ಜಂಪುರ ಸಂತೆ ಮತ್ತೆ ಅಜ್ಜಂಪುರ ಸಂತೆಯಲ್ಲಿ ಇಲ್ಲಿ ಹಳ್ಳಿಯದು ಅಂತ ಬಂದಿದ್ದು 120 ಜೋಡಿಸಿದ್ದು. ಹೌದಾ ಸರ್? ಅಮೃತ್ ಮಾಲ್ ಹರಾಜ್ ಆಗ್ತಾರೆ ತಾನೆ, ಅಲ್ಲಿಂದ ತಾನೆ ಎಲ್ಲ ತಗೊಂಡು ಬೀರೂರಲ್ಲಿ? ಬೀರೋರು ತಂದಿದ್ದು 120 ರೈತರ ತಗೊಂಬಂದಿದ್ದು. ಅಂದ್ರೆ ಅವ್ರು ಯಾರೋ ತಗೊಂಡಿದ್ದನ್ನ ನೀವು ತಗೊಂಬಂದಿರೋದು? ಕರಿ ಸರ್ ಏನ್ ರೇಟಿಗೆ ತಗೊಂಬಂದಿರಿ? ಇದು ಅವಾಗಲೇ 30,000 ಬಿದ್ದಿದ್ದು. 30,000 ಅಂದ್ರೆ 2 ವರ್ಷ ಕರುಗಳು, ಹಾಲು ಹಣ್ಣ ಕರುಗಳು, ವರ್ಷದ ಕರುಗಳು ತಂದಿದ್ದು. ಅವಾಗ ಸರ್ ಈಗ ಮರ ಏನ್ ರೇಟಿಗೆ ಹೋಗ್ಬೋದು ಇವು? ಇವಾಗ ಒಂದು 80,000 90,000 ಕೇಳ್ತಾರೆ. ಹೋಗುತ್ತೆ. ನೋಡಿ ಸ್ನೇಹಿತರೆ, ಇವುದು ಬಹಳ ಹಾಲು ಕುಡಿಯೋಂಥ ಕರುಗಳನ್ನ ಅವಾಗ್ಲೇ ತಂದು ಯಾವ ರೇಂಜಿ ತಯಾರಿ ಮಾಡಿದಾವೆ. ಸರ್ ಏನೆಲ್ಲ ಇದಾವೆ ಇವು? ಒಂದು 4 ಇದೆ, ಒಂದು ಅಲ್ಲೇ ಇಟ್ಟಿಲ್ಲ ಅದು ಇನ್ನು. ನೋಡಿ ಇದು ಅಲ್ಲೇ ಇಟ್ಟಿಲ್ವಂತಿನ್ನು, ಇದು ಅದು 4 ಅಲ್ಲಲ್ಲಿದೆ. ಸರ್ ಅಮೃತ್ ಮಾಲ್ ಫುಲ್ ರ್ಯಾಶು ಅಂತಾರಲ್ಲ, ನೀವು ಯಾವ ತರ ಸಾಕ್ತಿದ್ದೀರಾ? ರಾಶಿ ಸಾಕಿದಿರೋ ನಮ್ಮ ಹತ್ರ ಬೇರೆಯವ್ರು ಬಂದ್ರೆ ರಾಶಿ ಆಗಿರ್ತಾವೆ, ನಮ್ಮ ಹತ್ರ ಇದ್ರೆ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ, ನಮಗೇನು ಮಾಡೋದು. ನೋಡಿ ಅಮೃತ್ ಮಾಲ್ ಹಸುಗಳನ್ನ ನೋಡಿರ್ತಾರೆ ನೀವು, ಅದ್ರ ಗೂಳಿಗಳು ನೋಡಿ ಯಾವ ತರ ಇದಾವೆ ಅಂತ. ಸರ್ ಇದನ್ನ ಅಮೃತ್ ಮಾಲ್ ತಳಿ ಇಟ್ಕೊಂಡು ಬೇರೆ ರೀತಿಯಾಗಿ ಅಂದ್ರೆ ಬೇಸಾಯ ಜೊತೆಗೆ ಮತ್ತೆ ಇನ್ನೇನಕ್ಕೆ ಉಪಯೋಗಿಸ್ತೀರಾ? ನಾವೇನು ಬೇಷವು ಅಷ್ಟೇ. ಈಗೇನು ಈಗ ಮುಂಚೆ ಹಂಗೇನು ಬೇರೆ ಕೆಲಸ ಮಾಡೋಕ್ಕೇನು ಟೈಮ್ ಇಲ್ವಲ್ಲ, ಬರೀ ಟ್ಯಾಕ್ಟ್ರಿಗಳು ಬೇಷವು. ಇವೇನು ಸುಮ್ಮನೆ ಮನೇಲಿ ಕಟ್ಬೇಕು ಶೋಕಿಗೆ ಏನು ಕಟ್ಕೊಂಡಿದ್ವಿ. ಹೌದಾ? ಶೋಕಿ ಕಟ್ಟಿದ್ದೀರಾ? ಮನೇಲಿ ಹಿಂಗೆ ಹೋದಾಗ ಗಾಡಿ ಹುಡ್ಕೊಂಡು ಅದಕ್ಕಾಗಿ ಗಾಡಿ ಮಾಡಿಸ್ಕೊಂಡು ಹುಲ್ಲು ಕಾಯಿ ಏನಾರು ಹಾಕೊಂಬರಕ್ಕೆ ಬರುತ್ತೆ ಅಂತ ಎಲ್ಲ ಟ್ಯಾಕ್ಟ್ರಿ ಮಾಡ್ತಾರೆ. ನಮ್ಗೆ ಇದೊಂದು ಸ್ವಲ್ಪ ಸಾಕ್ಬೇಕು ಅನ್ನೋ ಹಿಂಸ್ವಾಸಕ್ಕಿಂತ ಸಾಕಿದ್ವಿ. ನೋಡಿ ಇವರು ಟ್ಯಾಕ್ಟ್ರಿ ತಗೊಳ್ಳೋ ಕೆಪಾಸಿಟಿ ಇದೆ, ಆದ್ರೂ ಅಮೃತ್ ಮಾಲ್ನೇ ಕಟ್ಬೇಕು ಅಂತ. ಸರ್ ಅಮೃತ್ ಮಾಲ್ನೇ ಯಾಕೆ ನೀವು ಸಾಕ್ತಿರೋದು? ಬೇರೆ ಸಾಕ್ಬೋದಲ್ಲ? ಹಿಂದಿನಿಂದಲೂ ರಾಜ ಮಹಾರಾಜಕ್ಕಿಂತಲೂ ಅವ ಜಾಸ್ತಿ ಇದ್ದದ್ದು. ಈಗ ಹಿಂದಿಂದ ತಳಿ ಇವು ಇರೋದು, ಅದಕ್ಕೋಸ್ಕರ ಇವೇ ಸಾಕಿದೀವಿ, ಉಳಿಸ್ಬೇಕು ಅಂತ ಸಾಕಿ. ಅಮೃತ್ ಮಾಲ್ ಉಳಿಸ್ಬೇಕು ಅಂತಾನೆ ಹುಡುಕಿ ತಂದಿರೋದು. ಹೌದು. ನೋಡಿ ಸ್ನೇಹಿತರೆ, ಇವರು ಒಳ್ಳೆಯವರಾಗಿದ್ರೆ ಎಷ್ಟು ತಿಳ್ಕೊಂಡಿದ್ರೆ, ಹಿಂದೆ ರಾಜ ಮಹಾರಾಜ ಕಾಲದಿಂದನೂ ಅಮೃತ್ ಮಾಲೆ ಬೆಳಕಲ್ಲಿರೋದು ನಮ್ಮ ಕರ್ನಾಟಕದಲ್ಲಿ. ನಾವು ಅದನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಹರಾಜ್ನಲ್ಲಿ ಯಾರೋ ತಗೊಂಡಿರ್ತಾರೆ ರೈತರು, ಅವ್ರ ಹತ್ರ ತಗೊಂಬಂದು ಸಾಕಿದ್ದಾರೆ. ಹಾಲು ಕುಡಿಯೋಂಥ ಕರುಗಳಿಂದ ತಂದು ಇವತ್ತು ಎಷ್ಟು ದೊಡ್ಡ ಮಟ್ಟದಾಗಿ ಸಾಕಿದ್ದೇವೆ. ನೋಡಿ ಎಷ್ಟು ಅಂದ್ರೆ ಎಷ್ಟು ವಿಶ್ವಾಸ ತೋರಿಸ್ತೇವೆ ಅಂದ್ರೆ ಅಮೃತ್ ಮಾಲು. ಸರ್ ಅವ್ರ ಬೈಂದನೇ ಕೇಳೋಣ ಬನ್ನಿ. ಸರ್ ಅಂದ್ರೆ ವಿಶ್ವಾಸ ನಿಮಗೆ ಯಾವ ತರ? ಈಗ ನೀವೆಲ್ಲರೂ ನಾವೆಲ್ಲರೂ ಹೋಗಿ ಬಂದ್ರು ಮನೆಗೆ ಬರ್ತಿದ್ದಂಗಲ್ಲ ಅಲ್ಲೇ ನಾವು ನೋಡ್ತಿದ್ದಂಗ ಬರ್ಲತ್ತವೆ. ನಮ್ಮ ಶಬ್ದ ಕೇಳಿ ಸಾಕು, ಎಲ್ಲಿದ್ರು ರೆಡಿಯಾಗಿ ನಿಂತ್ಕೊಂಡ್ಬಿಡ್ತವೆ. ಸರ್ ಇದು ಅಮೃತ್ ಮಾಲು ಯಾವ ತರ ಅಂದ್ರೆ ಸ್ವಾಮಿ ನಿಷ್ಠೆ ಜಾಸ್ತಿ ಅಂತ ಹೇಳ್ತಾರೆ, ಅದು ಯಾವ ತರ ಸರ್ ಇದು? ಸರ್ ನಮ್ಮಲ್ಲಿ ನಮ್ಮ ಜೊತೆಲಿ ಇದ್ರೆ ಇದೊಂದು 4 ಜನ ಜೊತೆಗಿದ್ದ ಸಾಕಿದಂಗೆ. ನಾವು ಯಾರು ಅಟ್ಯಾಕ್ ಮಾಡಕ್ ಬಂದ್ರೆ ಅದು ಜೊತೆಗೆ ಹಿಂದೆ ಬಂದು ಅವ್ರಿಗೆ ಅಟ್ಯಾಕ್ ಮಾಡಿ ಬಿಡಿಸುತ್ತೆ, ನಮ್ಮನ್ನು ಕಾಪಾಡುತ್ತೆ. ಸರಿ ಸ್ನೇಹಿತರೆ ನೋಡಿ, ಈ ಸ್ವಾಮಿ ನಿಷ್ಠೆ ಜಾಸ್ತಿ. ನಾನೇನಾದ್ರು ಇವ್ರಿಗೆ ಸುಮ್ಮನೆ ಏನಾದ್ರು ಒಡೆಯ ಥರ ಏನಾದ್ರು ಆಕ್ಷನ್ ಮಾಡಿದ್ರೆ ಕಿತ್ಕೊಂಬಂದು ನನಗೆ ಗುದ್ದಿ ಏನನ್ನೊಂದು ತೆಗೆದು ಬಿಡ್ತಾವೆ ಅಷ್ಟೇ ಅಮೃತ್ ಮಾಲು. ಅಂದರೆ ಎಷ್ಟು ಸ್ವಾಮಿ ನಿಷ್ಠೆ ಅಂದರೆ ಅಮೃತ್ ಮಾಲ್ ಎತ್ತಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. 4 ಜನ ಜೊತೆಗಿದ್ದಂಗೆ ಅಂತ ಹೇಳಿದ್ರು ಅವರು, ಅದಕ್ಕಿಂತ ಒಂದು ವಿಷಯ ಬೇಕಾ ಸರ್? ಮತ್ತೆ ನಿಮ್ಮ ಇನ್ನು ರೇಸಲ್ಲಿ ಏನಾರು ಹಾಕ್ತೀರಾ ನೀವು ಇದನ್ನು? ಹಾಕ್ಬೇಕು ಅಂತ ನಮಗೆ ಹೋಗಿ ಟೈಮ್ ಇಲ್ಲ, ಹಂಗಾಗಿ ಎಲ್ಲೂ ಹೋಗಿಲ್ಲ ಸರ್. ಸ್ನೇಹಿತರೆ ಇವರು ರೈತರು, ರೇಸಿಗೆ ಹಾಕೋ ಇಂಟ್ರೆಸ್ಟ್ ಇದೆ, ಆದರೆ ಅದೇ ಥರನೇ ಸಾಕ್ತಿದ್ದಾರೆ, ಆದರೆ ಟೈಮ್ ಇಲ್ಲ ಸರ್. ಟೈಮ್ ಇಲ್ಲ. ನಮ್ಮ ಹುಡುಗ ಕಾಲೇಜ್ ಹೋಗ್ತಾನೆ, ಅವನಿಗೆ ಟೈಮ್ ಇಲ್ಲ. ಅವನಾಗಿ ಅದಕ್ಕಾಗಿ ಸಂದಿರೋದು ರೈಸಿಗೆ ಹೊಡಿಬೇಕು ಅಂತ ಸಾಕಿರೋದು ಅವನು. ಸರ್ ಏನೇನು ಹಾಕ್ತಿರೋ ಡೈಲಿ ಮೊಟ್ಟೆ ಹೋಯ್ತಾನೆ, 2 ಮೊಟ್ಟೆ, ಬೆಳಿಗ್ಗೆ ಸಾಯಂಕಾಲ ತಿಂಡಿ, ಹತ್ತಿ ಕಾಳು ಅವೆಲ್ಲ ಹಾಕಿಡ್ತಾನೆ ಎಲ್ಲ. ನೋಡಿ ಆದ್ರೂ ರೇಸಿಗೆ ಹಾಕೋ ಥರನೇ ಸಾಕ್ತಿದ್ರೆ, ಹಾಕಿಲ್ಲ ಅಷ್ಟೇ. ಅಮೃತ್ ಮಾಲ್ನ ಸಾಕದೆ ಒಂದು ಖುಷಿ. ನಾವು ರೇಸಿಗೆ ಹೋಗಿ ಇವ್ರು ಅಮೃತ್ ಮಾಲ್ ಸಾಕಿದ್ರೆ ಇವರು ರೇಸಲ್ಲಿ ಫಸ್ಟ್ ಪ್ರೈಸ್ ಮಾಡ್ದಂಗೆ ಲೆಕ್ಕ. ಅಂತ ಒಂದು ಗ್ರೇಟ್ ತಳಿ ಅಮೃತ್ ಮಾಲ್, ಕರ್ನಾಟಕದ ತಳಿ ಇದು ಸ್ನೇಹಿತರೆ. ನಿಜವಾಗ್ಲೂ ಖುಷಿ ಆಯ್ತು, ಎಷ್ಟು ಚೆನ್ನಾಗಿದೆ ನೋಡಿ ಅಮೃತ್ ಮಾಲ್ ತಳಿಗಳು. ಸರ್ ಇದನ್ನ ಬ್ರೀಡಿಂಗಿಗೆ ಯೂಸ್ ಮಾಡ್ಬೋದಾ? ಮಾಡ್ಬೋದಲ್ಲ? ನಮ್ದು ಒಂದು ಮೊನ್ನೆ ಹಸು ಈಟ್ ನಿಂತಿರಲಿಲ್ಲ, ಈಟ್ ಅದು ಬಿಡಿಸಿದ್ದು ನಿಂತಿದೆ ಇವಾಗ. ಹೌದಾ?
ಏಯ್ ನೋಡಿ ಅಮೃತ್ ಮಹಲ್ ಬ್ರೀಡಿಂಗು ಕೂಡ ಮಾಡ್ಬೋದು ಇವ್ನ ಹಿಡ್ಕೊಂಡು. ನಿಮ್ಮ ಹತ್ರ ಬಂದಿದಾರ ಯಾರಾದ್ರು? ನಾವು ಬಿಡಿಸಿಲ್ಲ, ಬೇರೆ ಬಿಟ್ಟಿಲ್ಲ. ಕೇಳ್ತಾರೆ, ಬಿಡಲ್ಲ ನಾವು. ಬೇರೆ ಕೇಳ್ತಾರೆ ಕೇಳ್ತಾರೆ. ಅಮೃತ್ ಮಹಲ್ ಎತ್ತಿತ್ತು ಗೂಳಿ ಅಂದ್ರೆ ಹುಡ್ಕೊಂಡ್ ಬರ್ತಾರೆ ಜನಗಳು ಬ್ರೀಡ್ ಮಾಡ್ಸಕ್ಕೆ, ಬಟ್ ಇವ್ರು ಬಿಟ್ಟಿಲ್ಲಂತೆ. ಓಕೆ ಸರ್, ಇದನ್ನ ಬೀಜ ಎಲ್ಲ ಹೊಡ್ಸಿಲ್ಲ. ಬಿಡಿಸ್ಕೊಂಬರ್ಬೇಕು. ಹ್ಮ್ ಕಸಿ ಮಾಡಿಸಿದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ಮಾಡಿಸಿಲ್ಲ ಅಷ್ಟೇ. ಮಳೆ ಕಾಲ ಸುಮ್ಮನಿದ್ದೀವಿ. ಓಕೆ ಸರ್. ಓಕೆ ಸರ್, ತುಂಬಾ ಚೆನ್ನಾಗಿ ಸಾಕಿದಿರ. ಸಾಕಿ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ರೇಸಿಗೂ ಭಾಗವಹಿಸಿ ಅಮೃತ್ ಮಹಲ್ ಸಾಕಿ ಸರ್. ನಮ್ಮ ದೇಶದ ತಳಿನ ಇದ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.